ಇವತ್ತಂತೂ ರೈವಲ್ರಿ ಪಂದ್ಯ, ಯಾಕಂದ್ರೆ ಬಹಳ ರೋಚಕತೆ, ಟೀಮ್ ಕೂಡ ಹಾಗೆ ಇದೆ ಅದು. ಸೊ ಚಾಲೆಂಜ್ ಇರುವಂತದ್ದು ಇಲ್ಲಿ CSK, ಯಾಕಂದ್ರೆ ಹೊರಗಡೆ ಇದ್ದಾಗ ಚೆನ್ನಾಗಿ ಆಡಲ್ಲ, ಬಟ್ ಹೋಮ್ ಗ್ರೌಂಡ್ ಅಂತ ಬಂದಾಗ ಅಥವಾ ಮನೆ ಅಂಗಳಂತ ಬಂದಾಗ CSK ಚೆನ್ನಾಗಿ ಆಡುತ್ತೆ. ಬಟ್ ಆದ್ರೆ KKR ನ ಟೀಮ್ ಈಸಿ ಆಗಿದ್ರೆ ನೋಡೋಕ್ಕೂ ಆಗಲ್ಲ, ಯಾಕಂದ್ರೆ ಈ ಬಾರಿ ಅದು ಸಖತ್ತಾಗಿ ಮೂಡಿ ಬರ್ತಾ ಇರುವಂತ ಟೀಮ್, ಅದು ಎದುರಾಳಿಗೆ ಭಯಪಡಿಸುವಂತ ಟೀಮ್ KKR. ಸೊ ಇವತ್ತಿನ ಪಂದ್ಯ ಹೇಗಿರ್ಬೋದು? CSK ಆ್ಯಂಡ್ KKR ನಡುವೆ ಇರೋದ್ರಿಂದ ಎರಡು ಸ್ಟ್ರಾಂಗ್ ಟೀಮ್ಸೇ, ಯಾವುದು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ CSK ಸ್ವಲ್ಪ ಸೋತಿದೆ ಇವತ್ತು, ಆ ಥರ ಏನಾದರೂ ಆಗ್ಬೋದಾ ಅಂತ ಒಂದು ಇದು, ಬ್ಯಾಕ್ ಟು ಬ್ಯಾಕ್ ಸೋಲ್ ಏನಾದರೂ ಆಗ್ಬೋದಾ ಅಂತ ಅನಿಸುತ್ತೆ. ಬಟ್ ಸೋಲಿದ್ದಾರೆ, ಹ್ಯಾಟ್ರಿಕ್ ಸೋಲಲ್ಲಿ ಬಚಾವ್ ಆಗ್ತಾರಾ ಇಲ್ಲ ಅಂತ ನೋಡಬೇಕು ಇವತ್ತಿನ ಇದರಲ್ಲಿ. ಬಟ್ ಎರಡನ್ನೂ ನೋಡಿದ್ರೆ KKR ಯಾಕೋ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ. ಅದೇ ಮನೆ ಅಂಗಳದಲ್ಲಿ CSK ರೆಕಾರ್ಡ್ ಚೆನ್ನಾಗಿದೆ, ಬಟ್ ಇವತ್ತು ಅಲ್ಲಿ ಮನೆ ಮಾತಿದೆ ಅಲ್ಲ, ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅನ್ನೋ ತರ ಇರುತ್ತಲ್ಲ, ಹಂಗೆ ಇವರು ಮನೆಯಲ್ಲಿ ಹುಲಿ ಬೀದಿಲಿ ಇಲಿ ಆಗಿಬಿಟ್ಟಿದ್ದಾರೆ. ಖಂಡಿತ CSK ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ಅಲ್ಲಿ ಎರಡು ಮೈನಸ್ಗಳು, ಮುಸ್ತಿಫಿಜರ್ ಮತ್ತೆ ಇನ್ನೊಬ್ಬ ಪ್ರಮುಖ ಬೌಲರ್ ಇಲ್ಲದೆ ಇರೋದು ಪತಿರಾನಾಗ ಇಂಜುರಿ ಆಗಿದೆ. ಮುಸ್ತಿಫಿಜರ್ ಒಂದು ಸ್ವಲ್ಪ ವೀಸಾ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಹೋಗಿದ್ರು. ಬಟ್ ಇವತ್ತೇನಾದ್ರೂ ಅವ್ರು ಕಮ್ ಬ್ಯಾಕ್ ಆದ್ರೆ ಮಾತ್ರ CSK ಗೆಲುವು ಸಿಗುತ್ತೆ, ಇಲ್ಲ ಅಂತಂದ್ರೆ ನೋ ಚಾನ್ಸ್. ಅದು ಎಲ್ಲಿ ಮಟ್ಟ ಹೋಗುತ್ತೆ ಅಂತಂದರೆ ತಕಡಿ ತುಂಬ ದೂರ ಹೋಗಿಬಿಡುತ್ತೆ ಅಷ್ಟರ ಮಟ್ಟಿಗೆ. ಯಾಕೆ ಅಂತಂದರೆ KKR ಈಗಿರುವಂಥ ಫಾರ್ಮ್ ಹೇಗಿದೆ ಅಂದರೆ ಬ್ಯಾಟಿಂಗ್ದು, ನೀವು ಎಂಥದ್ದೇ ಬೌಲರ್ ಇರಲಿ, ಈ ವಿಶ್ವದ ಯಾವ ಶ್ರೇಷ್ಠ ಬೌಲರ್ನ ತೊಗೊಂಬಂದರೂ ಕೂಡ 200 ಹೊಡೆಯುವಂಥ ಕೆಪಬಿಲಿಟಿ ಇದೆ. ಅದರಲ್ಲೂ ಕೂಡ ನಾವು ಎಲ್ಲ ಬ್ಯಾಟ್ಸ್ಮನ್ಗಳ ಬಗ್ಗೆ ಭಯ ಪಡ್ತಾ ಇದ್ವಿ, ಬಟ್ ಈ KKRದಲ್ಲಿ ಸುನಿಲ್ ನಾರಾಯಣ್ ಬಗ್ಗೆ ಭಯ. ಈಗ ಒಂದು ಟೀಮ್ ಮೀಟಿಂಗ್ ಇದ್ದರೆ ಸುನಿಲ್ ನಾರಾಯಣ್ ಹೆಂಗೆ ತೆಗಿಬೇಕಪ್ಪ ಮೊದಲು, ಆ ಒಂದು ಮೀಟಿಂಗ್ ನಡೆಯುತ್ತೆ. ಮತ್ತು ಅವ್ರಿಗೊಂದು ಒಳ್ಳೆ ಸಾಥ್ನ ಕೂಡ ಸಾಲ್ಟ್ ಕೊಡ್ತಾ ಇದ್ದಾರೆ. ಮತ್ತು ಡೆತ್ ಓವರ್ಸ್ನಲ್ಲಿ ನಿಮಗೆ ಫಿನಿಶಿಂಗ್ ಅಂತ ಬಂದರೆ ರಸೆಲ್ ಇದ್ದಾರೆ, ರಿಂಕು ಸಿಂಗ್ ಇದ್ದಾರೆ. ಇಂಥ ಬಲಾಢ್ಯವಾದಂಥ ಬ್ಯಾಟಿಂಗ್ ಇದ್ದಾಗ ನೀವು ಹೆಂಗೆ ಸೋಲೋದಕ್ಕೆ ಸಾಧ್ಯ? ಅಕಸ್ಮಾತಾಗಿ ಚೇಸಿಂಗ್ ಅಂತ ಬಂದರೆ KKRಗೆ 250 ಹೊಡೆದ್ರೂ ಕೂಡ ಎದುರಾಳಿಗೆ ಒಂದು ಡವಡವ ಇದ್ದೇ ಇರುತ್ತೆ, ಹೊಡಿತಾರೆ ಬಿಡಪ್ಪ ಅವರು ಅಂತ. ಅಂಥ ಬಲಾಢ್ಯವಾಗಿದೆ. ಮತ್ತು ಬಾಲಿಂಗ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಸ್ಟಾರ್ಕ್ ಫಾರ್ಮಲ್ಲಿ ಇಲ್ಲದೇ ಇರ್ಬೋದು, ಬಟ್ ಪ್ರಮುಖ ಈಗ ಕಳೆದ ಪಂದ್ಯದಲ್ಲಿ 2 ವಿಕೆಟ್ ತೊಗೊಂಡಿದ್ದಾರೆ, ಕಮ್ ಬ್ಯಾಕ್ ಮಾಡಿದ್ದಾರೆ. ಮತ್ತು ವರುಣ್ ಚಕ್ರವರ್ತಿ ಆಗಿರ್ಬೋದು, ಆಮೇಲೆ ರಶಲ್ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ KKR ಒಳ್ಳೆ ಪರ್ಫೆಕ್ಟ್ ಟೀಮ್. SRH ಹೆಂಗೆ ಕಾಣಿಸ್ತಾ ಇದೆಯೋ KKR, ಈ ಎರಡು ತಂಡಗಳನ್ನು ನೋಡಿದರೆ ಇವ್ರ ಜೊತೆ ಮ್ಯಾಚ್ ಇದ್ದರೆ ಒಂದು ಸ್ವಲ್ಪ ಭಯ ಪಡಬೇಕು, ಆ ಪರಿಸ್ಥಿತಿನೇ ಇದೆ ಈಗ. ಹಾಗಾದರೆ CSK ಪ್ಲೇಯಿಂಗ್ ಲೆವೆನ್ ನೋಡ್ಬೇಡ, ನಂತರ ಬಳಗ ಯಾವ ರೀತಿಯಾಗಿ ಇದೆ ಅಂತೇಳಿ. ಯಾಕಂದರೆ KKR ಮೇಲೆ ನೀವು ಗೆಲ್ಲಬೇಕು ಅಂತಂದರೆ ಚೇಂಜ್ ಇರಲೇಬೇಕು. ಯಾಕಂದರೆ ಕಳೆದ ಬಾರಿ ಚೌಧರಿ ಅವರು ಅಂತೂ ಸರಿಯಾಗಿ ಬಾರಿಸಿದ್ರು ಅವರಿಗೆ. ಸೊ ಹಾಗಾಗಿ ಈ ಬಾರಿ ನೀವು ಗೆಲ್ಲಬೇಕು ಅಂತಂದರೆ ಏನೋ ಒಂದು ಪ್ಲಾನಿಂಗ್ ಮಾಡಲೇಬೇಕು. ಜೊತೆಗೆ ಪತಿರಾಣ ಮಿಸ್ ಆದರೆ ಬಹಳ ಇವತ್ತು ಮಿಸ್ ಆಗೋ ಚಾನ್ಸಸ್. ಹಾಗಾಗಿ CSK ಅನಂತರ ಬಳಗ ಯಾವ ರೀತಿಯಾಗಿ ಇದೆ ಅಂತೇಳಿ, ರವೀಂದ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮ್ ಬರ್ತಾ ಇಲ್ಲ. ಈಗ ಆರಂಭದಲ್ಲಿ ಒಂದು 2 ಮ್ಯಾಚ್ ಅಲ್ಲಿ ಅದೇ ಹೋಮ್ ಗ್ರೌಂಡಲ್ಲೇ ಬಂತು, ಅದಾದ್ಮೇಲೆ ಹೊರಗಡೆ ಹೋದ ತಕ್ಷಣ 2 ಮ್ಯಾಚ್ ಕಂಟಿನ್ಯೂಸ್ ಹೋದ್ರು, ಅವ್ರು ಆಡಲೇ ಇಲ್ಲ. ಋತುರಾಜ್ ಗಾಯಕ್ವಾಡ್ ಆಸ್ ಅ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ರಹಾನೆಯಿಂದ ಯಾಕೋ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಈ ತಂಡದ ಟ್ರಂಪ್ ಕಾರ್ಡ್ ಅಂತಂದರೆ ಶಿವಮ್ ದುಬೆ, ಇವರಿಂದನೇ ಪ್ರತಿ ಮ್ಯಾಚಲ್ಲೂ ರನ್ ಬರ್ತಾ ಇದೆ. ಇವರು ಸ್ಪಿನ್ಗೆ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ, ಅದ್ಭುತವಾಗಿ ಆಡ್ತಾ ಇದ್ದಾರೆ. ಮಿಡ್ಲ್ ಆಫ್ ದಿ ಬ್ಯಾಟಿಂದ ಬೌಂಡ್ರಿಗಳ ಮೇಲೆ ಬೌಂಡ್ರಿ. ಡೆರೆಲ್ ಮಿಚೆಲ್ ಸ್ವಲ್ಪ ಕಮ್ ಬ್ಯಾಕ್ ಆಗಲೇಬೇಕು. ರವೀಂದ್ರ ಜಡೇಜಾ ಆ ಚಾರ್ಮ್ ಇಲ್ಲವೇ ಇಲ್ಲ, ನನಗೆ ಜಡೇಜಾನೇ ಅನ್ನಿಸ್ತಾ ಇಲ್ಲ ಈ ಸರಿ ಅಂತೂ. ರಿಜ್ವಿ ಬದಲಾಗಿ ಬೇರೆ ಒಬ್ಬ ಆಟಗಾರನಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟರೆ ಒಳ್ಳೆಯದು. MS ಧೋನಿ ಒಂದು ಸ್ವಲ್ಪ ವಿಕೆಟ್, ಈಗ ನೋಡಿ ಡೆರೆಲ್ ಮಿಚೆಲ್ ಅಥವಾ ಶಿವಮ್ ದುಬೆ ವಿಕೆಟ್ ಹೋದ್ಮೇಲೆ ಒಂದು ಸ್ವಲ್ಪ ಬೇಗ ಬಂದರೆ ತಂಡಕ್ಕೆ ಅನುಕೂಲ ಅಂತ ನಾನು ಅನ್ಕೋತೀನಿ. ಒಳ್ಳೆ ಫಾರ್ಮಲ್ಲಿ ಅವರು ಕೂಡ ಇದ್ದಾರೆ. ದೀಪಕ್ ಚಹಾರ್, ತುಷಾರ್ ದೇಶಪಾಂಡೆ, ಮಹೇಶ್ ತೀಕ್ಷಣ, ಓಕೆ ಬಾಲಿಂಗ್ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ. ಬಟ್ ಪತಿರಾಣ ಇವತ್ತು ಕಮ್ ಬ್ಯಾಕ್ ಆದರೆ ಖಂಡಿತವಾಗ್ಲೂ ಪ್ಲಸ್ ಆಗೇ ಆಗುತ್ತೆ. ಬಟ್ ಇಲ್ಲಿ ನಾನು ಅನ್ಕೋತಾ ಇದ್ದೀನಿ, ರಿಜ್ವಿ ಬದಲಾಗಿ ಸ್ಯಾಂಟರ್ನ ಆಡಿಸಿದ್ರೆ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಸ್ಟ್ರಾಂಗ್ ಆಗುತ್ತೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ನೀವು ಆಡಿಸ್ಬೋದಾಗಿರೋದ್ರಿಂದ ಖಂಡಿತವಾಗ್ಲೂ ಬ್ಯಾಟಿಂಗ್ ವಿಭಾಗವನ್ನು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೋದು. ಎಸ್ ಇನ್ನು KKR, ಯಾಕಂದರೆ CSKನ ಬಗ್ಗು ಬಡಿಬೇಕು ಅಂತಂದರೆ ಅಥವಾ ಆ ಹಿಸ್ಟ್ರಿ ಏನಿದೆ ಅದನ್ನು ಬ್ರೇಕ್ ಮಾಡಬೇಕು ಅಂತಂದರೆ ಅವರು ಕೂಡ ಪ್ಲಾನಿಂಗ್ ಇರುತ್ತೆ. ಸೊ ಅವ್ರದ್ದು ಸದ್ಯಕ್ಕಂತೂ ಏನು ಸಮಸ್ಯೆ ಇಲ್ಲ, ಯಾಕಂದರೆ ಓಪನಿಂಗ್ ಕಡೆಯಿಂದ ಚೆನ್ನಾಗಿ ಬರ್ತಾ ಇದೆ. ನೋಡಿ ಹೊಸ ಹುಡುಗನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ರಘುವಂಶಿ ಒಂದೇ ಚಾನ್ಸ್ ಕೊಟ್ಟಿದ್ದು 50 ಹೊಡ್ಕೊಂಡ್ಬಿಟ್ರು. ಆಮೇಲೆ ವೆಂಕಟೇಶ್ ಅಯ್ಯರು ನಮ್ಮ RCB ಜೊತೆಗೆ ಫಾರ್ಮ್ ಬಂದಿದ್ದಾರೆ. ಖಂಡಿತ ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಒಬ್ರು ಕೂಡ ಈ ಥರ ಇವ್ರು ಇಲ್ಲಪ್ಪ ಅನ್ನೋ ಥರ ಇಲ್ಲ. ಸುನಿಲ್ ನಾರಾಯಣ್ ಬಿಗ್ ಹಿಟ್ ಮೂಲಕ ಎದುರಾಳಿ ಏನು ಈ ನಡುಕನೇ ಹುಟ್ಟಿಸ್ಬಿಟ್ಟಿದ್ದಾರೆ. ಫಿಲ್ ಸಾಲ್ಟ್ ಅವ್ರಿಗೆ ಒಳ್ಳೆಯ ಸಾಥ್ನ ಕೊಡ್ತಾ ಇದ್ದಾರೆ. ರಘುವಂಶ ಒಂದೇ ಒಂದು ಅವಕಾಶ, ಬಟ್ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಇದ್ದಿದ್ರಲ್ಲೇ ಬೆಟ್ರು. ವೆಂಕಟೇಶ್ ಅಯ್ಯರ್ ಕೂಡ ಫಾರ್ಮ್ ಮರಳಿದ್ದಾರೆ, ಬಿಗ್ ಹಿಟ್ ಮಾಡ್ಬೋದು. ಕಳೆದ ಪಂದ್ಯದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ, ಬಟ್ ಈ ಸರಿ ಕೊಡ್ಬೋದು ಅನ್ಕೋತೀನಿ. ರಿಂಕು ಸಿಂಗ್, ಆಂಡ್ರೂ ರಸೆಲ್ ಅಂತ ಆಟಗಾರರಿದ್ದರೆ ನೀವು 20 ಬಾಲಲ್ಲಿ 70 ರನ್ ಇದ್ರೂ ಕೂಡ ಎದುರಾಳಿಗೆ ನಡುಕ ಹುಟ್ಟಿಸಿರ್ತಾರೆ. ಅಂಥ ಬ್ಯಾಟಿಂಗ್ ಇವ್ರ ಕಡೆಯಿಂದ ಬರುತ್ತೆ. ರಮಣ್ದೀಪ್ ಸಿಂಗ್ ಆಸ್ ಅ ಬೌಲಿಂಗ್. ಮಿಚೆಲ್ ಸ್ಟಾರ್ಕ್ ಕಳೆದ ಪಂದ್ಯದಲ್ಲಿ ಕಮ್ ಬ್ಯಾಕ್ ಆಗಿದ್ದಾರೆ, ಅದನ್ನು ಮುಂದುವರ್ಸೋಕೆ 25 ಕೋಟಿ ಕೊಟ್ಟಿದ್ದೇವಪ್ಪ, ಅದಕ್ಕಾದರೂ ಆಡಲೇಬೇಕು. ಹರ್ಷಿತ್ ರಾಣಾ
ಖಂಡಿತ ಇವ್ರನ್ನ ನೋಡಬೇಕು. ಕಳೆದ 3 ಪಂದ್ಯದಲ್ಲಿ ಚೆನ್ನಾಗಿ ಆಡಿದರು, ಬಟ್ ಲಾಸ್ಟ್ ಪಂದ್ಯದಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ವರುಣ್ ಚಕ್ರವರ್ತಿ ಇದ್ದಾರೆ, ಅವರ ಏನು ಸ್ಪಿನ್ ವಿಭಾಗವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ KKR ಕೂಡ ಇವತ್ತು ಫೇವ್ರೇಟ್ ಮೇಲುಗೈ ಇದೆ ಅಂತ. ಎಸ್ ಪ್ರಿಯಾಂಕ ಅವರು, 2 ಟೀಮ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? KKR ತುಂಬ ಸ್ಟ್ರಾಂಗ್ ಇದೆ, ಬ್ಯಾಟಿಂಗಲ್ಲೂ ಆಗಿರ್ಬೋದು, ಬೌಲಿಂಗಲ್ಲೂ ಆಗಿರ್ಬೋದು. ಆ್ಯಂಡ್ ಅಲ್ಲಿ ಆಲ್ರೌಂಡರ್ಸ್ ಇದ್ದಾರೆ. ಆ್ಯಕ್ಚುಲಿ ಬೌಲರ್ಸ್ಗೆ ಬ್ಯಾಟಿಂಗ್ ಕೊಟ್ಟರು ಕೂಡ ಚೆನ್ನಾಗಿ ಆಡ್ತಾರೆ. ಎಸ್ಪೆಷಲಿ ಸುನಿಲ್ ನಾರಾಯಣ್ ಅಂತ ಅವ್ರನ್ನೇ ತಗೋಬಹುದು. ಆ್ಯಂಡ್ CSK ಹೆಂಗಾಗುತ್ತಿದೆ ಅಂತ ಅಂದರೆ ನಮ್ಮ RCB ಟೀಮ್ ಥರ, ಇಲ್ಲಿ ಕೊಹ್ಲಿ ಇದ್ದಾರೆ, ಅಲ್ಲಿ ಧೋನಿ ಇದ್ದಾರೆ, ಆ ಥರ ಆಗ್ಬಿಡ್ತಾ ಇದೆ. ಸೊ ಆ ಥರ ಅದೇ ಆ ಥರ ಆಗಬಾರ್ದು. CSK ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಆ್ಯಕ್ಚುಲಿ CSK ಅಲ್ಲಿ, ಆಡಬೇಕು, ಚೆನ್ನಾಗಿ ಆಡಬೇಕು. ಋತುರಾಜ್ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಅವರಿಗೆ? ನಿಜ ಅಲ್ಲಿ ಯಾಕೋ ಕ್ಯಾಪ್ಟನ್ಸಿಗೆ ಲಕ್ಕೆ ಇಲ್ಲ ಅನ್ಕೋತೀನಿ ನಾನು. ರವೀಂದ್ರ ಜಡೇಜಾ ಕ್ಯಾಪ್ಟನ್ಸಿ ಕೊಟ್ಟರು, ಅವರು ಕೂಡ ಫಾರ್ಮ್ ಕಳ್ಕೊಂಡ್ರು. ಇಲ್ಲಿ ತನಕನೂ ವಾಪಸ್ ಫಾರ್ಮ್ ಬಂದೇ ಇಲ್ಲ ಅವರು. ಆಮೇಲೆ ಋತುರಾಜ್ ಗಾಯಕ್ವಾಡ್ ನೋಡಿ ಕಳೆದ ಸೀಸನ್ ಹೆಂಗೆ ಆಡಿದ್ರು ನಿಮಗೆಲ್ಲ ಗೊತ್ತಿರೋ ಥರ. ಬಟ್ ಕ್ಯಾಪ್ಟನ್ಸಿ ಕೊಟ್ಟರು, ಜವಾಬ್ದಾರಿಗಳು ಜಾಸ್ತಿ ಆಯಿತು. ಬಟ್ ಬ್ಯಾಟಿಂಗ್ನಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಅದು ಒಂದು ಪ್ರೆಷರ್ ಬೀಳುತ್ತೆ. ಬಟ್ ಧೋನಿ ಅಂತ ಆಟಗಾರರು ನಿಮಗೆ ಕ್ರೀಸ್ನಲ್ಲಿದ್ದಾಗ ಏನು ಪ್ರೆಷರ್ ಅಪ್ಪ ನನಗೂ ಗೊತ್ತಾಗಲ್ಲ. ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ಫೀಲ್ಡಿಂಗ್ ನಿಲ್ಲಿಸುವಂಥದ್ದು, ಮತ್ತು ಬೌಲಿಂಗ್ ಯಾರಿಗೆ ಕೊಡಬೇಕು, ಯಾವ ಟೈಮಲ್ಲಿ ಗೇಮ್ ಚೇಂಜ್ ಮಾಡಬೇಕು, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ನನಗನ್ಸಿದ ಮಟ್ಟಿಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಗಾಯಕ್ವಾಡೇ ಅದನ್ನು ಮೈ ಮೇಲೆ ತೊಗೊಂಡು ತಮ್ಮ ಫಾರ್ಮ್ನ ಕಳ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಹೋಮ್ ಪಿಚ್ಚಲ್ಲಿ ಇದೆ ಇವತ್ತು. ಬಟ್ ಗಾಯಕ್ವಾಡ್ ಕಮ್ ಬ್ಯಾಕ್ ಆಗೋದು ಆ ತಂಡಕ್ಕೆ ತುಂಬ 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 ಇಂಪಾರ್ಟೆಂಟು. ಮತ್ತು ರಚಿನ್ ರವೀಂದ್ರ ಅವರು ಕೂಡ ಕಮ್ ಬ್ಯಾಕ್ ಆಗಬೇಕು ಕೇವಲ. ಮತ್ತು ಇದ್ರ ಜೊತೆಗೆ ಮುಂದಿನ ಪಂದ್ಯಗಳಲ್ಲೂ ಆಡಬೇಕು. CSK ನೆಲದಲ್ಲೇ ಆಡ್ತಾ ಇದ್ದರೆ, ಬೇರೆ ಕಡೆ ಹೋಗ್ತಾ ಇದ್ರೆ ನೀವು ಡಮ್ಮಿ ಅಂತ ತೋರಿಸ್ಕೋಬಾರ್ದು. ಖಂಡಿತವಾಗ್ಲೂ ಆತ ಬೆಂಗಳೂರಿನ ಆಟಗಾರ ಅಂತ ಅಲ್ಲ, ನ್ಯೂಜಿಲೆಂಡಲ್ಲೂ ಅದ್ಭುತವಾಗಿ ಆಡಿದ್ದಾರೆ. ಮತ್ತು ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಮತ್ತು ಆರಂಭದಲ್ಲಿ ಆ ಬಿಗ್ ಹಿಟ್ಸ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಟ್ ಈಗಲೂ ಕೂಡ ನೀವು ಹೊರಗಡೆ ಹೋದಾಗ ಸರಿ ಆಡಲಿಲ್ಲ ಅಂದರೆ ಆ ತಂಡದ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ. ಸರಿ, ನೀವು ಹೇಳಿದ್ರಿ ಧೋನಿ ಅವರ ಮೇಲೆ ಒತ್ತಡ ಇದೆ ಅಂತೇಳಿ. ಹಾಗಾದರೆ ಧೋನಿ ಅವರು ಬೇಗ ಬರ್ತಾರಾ ಇವತ್ತು? ಧೋನಿ ಅವ್ರು ಬೇಗ ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಧೋನಿ ಅವರೇ ಆಡ್ಬಿಡ್ತಾರೆ ಮ್ಯಾಚ್ ಅನ್ನೋ ತರ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಬೇರೆ ಪ್ಲೇಯರ್ಸ್ ಎಲ್ಲರೂ ಇದ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಧೋನಿ ಅವ್ರು ಸ್ವಲ್ಪ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ, ಮ್ಯಾಚ್ ನಡ್ಸ್ಕೊಂಡು ಹೋಗೋಕೆ ಸ್ವಲ್ಪ ಇದಾಗುತ್ತೆ. ಒಂದ್ ವೇಳೆ ಔಟ್ ಆದ್ರೂ ಕೂಡ ಯಾರಾದ್ರೂ ಮೊದಲು ಬಂದ್ರೆ ಧೋನಿ ಅವರು ಆಮೇಲೆ ಮ್ಯಾಚ್ ನೋಡ್ಕೋತಾರೆ. ಫಸ್ಟ್ಗೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರು ಏನಾದ್ರು ಬಿಟ್ರು ಅಂತಂದ್ರೆ ಎಲ್ಲ ಪ್ಲೇಯರ್ಸ್ ಜಸ್ಟ್ ಹಂಗೆ ಸುಮ್ನೆ ಆಡ್ತಾ ಇದೀವಿ, ಮ್ಯಾಚ್ ಮುಗಿಸ್ಬೇಕಂತ ಮುಗಿಸ್ತಾರೆ. ಬಟ್ ಹೋಮ್ ಗ್ರೌಂಡ್ ಒಂದು ಪ್ಲಸ್ ಪಾಯಿಂಟ್ CSKಗೆ. ಜೊತೆಗೆ ರಚಿನ್ ರವಿನ ಫಾರ್ಮ್ಗೆ ವಾಪಸ್ ಬರಬೇಕಾಗತ್ತೆ. ಅಜಿಂಕ್ಯ ರಾಣೆ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಅಲ್ಲಿ ಶಿವಮ್ ದುಬೆ ಇದ್ದಾರೆ. ಬಟ್ ಸುನಿಲ್ ನಾರಾಯಣ್ ಜೊತೆ ಇವರು ಹೇಗೆ ಆಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು? ಶಿವಮ್ ದುಬೆ. ಶಿವಮ್ ದುಬೇರ್ನೆ ಈಗ ಸ್ಪಿನ್ ಬಾಲ್ಗೆ ಚೆನ್ನಾಗಿ ಆಡ್ತಾರೆ. ಬಟ್ ನೀವು ನಾರಾಯಣ್ ಕೊಡೋದೇ ಇಲ್ಲ. ನೀವು ಎಂತ ಅಂದ್ರೆ ಬ್ಯಾಟಲ್ ಹೆಂಗಿರುತ್ತೆ ಅಂತ ಓಕೆ, ಅದು ಕೂಡ ಕ್ಯೂರಿಯಸ್ ಅಲ್ವಾ? ನಿಜ. ಈಗ ಯಾಕೆಂತಂದ್ರೆ ದುಬೆ ಹೇಗಂತಂದ್ರೆ ಸ್ಪಿನ್ನರ್ಗಳನ್ನ ತುಂಬಾ ಚೆನ್ನಾಗಿ ಎದುರಿಸ್ತಾರೆ. ಬಟ್ ಸುನಿಲ್ ನಾರಾಯಣ್ ನನಗನ್ಸಿದ ಮಟ್ಟಿಗೆ ಆತ, ನಾನು ಏನು ಹೇಳ್ತೀನಿ ಗೊತ್ತಾ, ಆಸ್ ಎ ಮ್ಯಾನೇಜ್ಮೆಂಟ್ ಇದ್ರೆ ಅಥವಾ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರು ಹೇಳೋದು ಒಂದೇ, ಸುನಿಲ್ ನಾರಾಯಣ್ ಅಲ್ಲಿ ನಿಮ್ಗೆ ಒಂದು 25-30 ರನ್ ಬಂದ್ರೆ ಸಾಕಪ್ಪ, ಬಿಗ್ ಹಿಟ್ ಮಾಡಕ್ಕೆ ಹೋಗ್ಬೇಡಿ, ನಿಮ್ಮ ವಿಕೆಟ್ನ ಉಳಿಸ್ಕೊಳ್ಳಿ, ಬೇರೆ ಬೌಲರ್ಸ್ಗಳಿದ್ದಾರೆ ಅವ್ರಿಗೆ ಹೊಡೀರಿ ಅಂತ ನಾವು ಎಲ್ಲರೂ ಕೂಡ ಹೇಳೋದು ಅದನ್ನೇ. ಬಟ್ ದುಬೇನಂತ ಆಟಗಾರರು ಖಂಡಿತವಾಗ್ಲೂ ಯಾರೇ ಸ್ಪಿನ್ನರ್ಸ್ ಇರಲಿ ಒಂಥರ ಹೇಗಂತಂದರೆ ಸೇವಾಗಿದ್ದಂಗೆ. ನಿನ್ನ ಫಾಸ್ಟ್ ಬೌಲರ್ ಆದರೂ ಬರಲಿ, ಸ್ಪಿನ್ ಆದರೂ ಬರಲಿ, ಆಮೇಲೆ ಗೂಗ್ಲಿನಾದರೂ ಹಾಕೊಂಡು ನನ್ನ ಸ್ಲಾಟಲ್ಲಿ ಅದು ಬಾಲ್ ಇತ್ತು ಅಂತಂದರೆ ಅದು ಬೌಂಡ್ರಿ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ ಅಂತ ಆಟಗಾರ ದುಬೆ. ನನಗನ್ಸಿದ ಮಟ್ಟಿಗೆ ಬ್ಯಾಟಲ್ಲಿ ಚೆನ್ನಾಗಿರುತ್ತೆ ನೋಡಿ. ಅಂಥ ವಿಶ್ವಶ್ರೇಷ್ಠ ಬೌಲರ್ನ ಎದುರಿಸೋದು, ಒಬ್ಬ ಯಂಗ್ಸ್ಟರ್ ಎದುರಿಸ್ತಾರೆ, ಅದರಲ್ಲಿ ಬೌಂಡ್ರಿ ಗಿಂಡ್ರಿ ಏನಾದರೂ ಬಂದರೆ ಖಂಡಿತವಾಗ್ಲೂ ಅದು ಭಾರತಕ್ಕೂ ಕೂಡ ಒಂದು ಒಳ್ಳೆಯ ಲಾಭನೇ. ಬಟ್ ಬ್ಯಾಟಲ್ ಅಲ್ಲಿ ನನಗೆ ಯಾಕೋ ಸುನಿಲ್ ನಾರಾಯಣ ಗೆಲ್ತಾರೆ ಅಂತ. ಅದೇ ನೋಡಕ್ ಮಜಾ ಇರುತ್ತೆ. ಅವ್ರಾಗಿರ್ಬೋದು, ಮಿಚೆಲ್ ಸ್ಟಾರ್ಕ್ ಈಗ ಫಾರ್ಮಲಿ ವಾಪಸ್ ಬಂದಿದ್ದಾರೆ. ಸೊ ಅವ್ರೆ ಹೆಂಗಿರುತ್ತೆ, ಅವ್ರ ಜೊತೆ ದುಬೆ ಹೆಂಗ್ ಆಡ್ತಾರೆ ಅದೆಲ್ಲವೂ ಕೂಡ. ಯಾಕಂದ್ರೆ ಸ್ಪೀಡ್ ಬಾಲ್ಗೆ ಅವ್ರು ಸ್ವಲ್ಪ ಟೈಮ್ ತಗೋತಾರೆ, ಬಟ್ ಚಾನ್ಸಸ್ ತಗೋತಾರೆ. ಯಾಕಂದ್ರೆ ನೀವು ನಾರಾಯಣ್ ಬಾಲ್ಗೆ ನೀವು ಚಾನ್ಸ್ ತಗೊಂಡ್ರೆ ನೀವು ಡಮಾರ್ ಆಗ್ತೀರಾ. ಹೌದೌದೌದು, ಅಲ್ಲಿ ಅದನ್ನೇ ಹೇಳೋದು. ಅವ್ರ ಓವರಲ್ಲಿ ನೀವು ಬರಲೇ ಇದ್ರ ಅಂದ್ರೂ ಪರವಾಗಿಲ್ಲ, 6-7 ರನ್ ಬಂದ್ರೆ ಸಾಕು ನಿಮಗೆ ಬಿಗ್ ಹಿಟ್ ಮಾಡಬೇಕು ಅಂತಲ್ಲ. ಅದೇ ವಿಕೆಟ್ಸ್ಗಳನ್ನ ಇಟ್ಕೊಂಡು ನೀವು ಬೇರೆ ಬೌಲರ್ನ ಅಟ್ಯಾಕ್ ಮಾಡಿ ಅಂತ ಹೇಳ್ಕೊಳ್ಳುವಂಥ ಬೌಲಿಂಗ್ ಏನು ಇಲ್ಲ ಅಲ್ಲಿ. ಹರ್ಷಿತ್ ರಾಣಾ ಅವ್ರನ್ನ ಒಂದು ಸ್ವಲ್ಪ ಬಿಗ್ ಹಿಟ್ ಮಾಡೋದಕ್ಕೆ ಆರಂಭದಲ್ಲಿ ಮಾಡಿದರೆ ಅವರು ಕೂಡ ಅಂಥದ್ದೇ ಡಮ್ಮಿ ಅಂತ ಅನ್ಸುತ್ತೆ ನನಗೆ. ಬಟ್ ವಿಕೆಟ್ಸ್ಗಳು ಹೆಂಗೆ ಬೀಳುತ್ತೋ ಗೊತ್ತಿಲ್ಲ. ಬಟ್ ನನಗನ್ಸಿದ ಮಟ್ಟಿಗೆ CSK ನೆಲದಲ್ಲಿ ಬ್ಯಾಟರ್ಗಳ ಅಬ್ಬರ ಜೋರಾಗಿರುತ್ತೆ, ಒಳ್ಳೆ ಪಿಚ್ ಇರೋದ್ರಿಂದ ಅದನ್ನು KKRನವರು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದು ನನ್ನ ಲೆಕ್ಕಾಚಾರ ಇವತ್ತು. ಈಗ KKR ಅಂತ ಬಂದಾಗ ರಸೆಲ್ ಅಂತೂ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ಬಟ್ ಹೇಗೆ ಪ್ಲಾನ್ ನಡಿಬಹುದು ಅಂತೇಳಿ, ರಸೆಲ್ ಅವ್ರನ್ನ ಔಟ್ ತಗೋಬೇಕು ಅಂತಂದ್ರೆ ಏನು ಮಾಡ್ಬೋದು ಅಂತೇಳಿ ಹೇಗೆಲ್ಲ ಲೆಕ್ಕಾಚಾರ ಇರುತ್ತೆ. ಯಾಕಂದರೆ ಗೊತ್ತಿದೆ ನಮಗೆ, ರಸೆಲ್ ಆಗಿರ್ಬೋದು, ರಿಂಕು ಸಿಂಗ್ ಇಬ್ಬರೇ ವಿನ್ ಮಾಡಿಸ್ಬಿಡ್ತಾರೆ. ಸೊ ಏನು ಮಾಡಿರ್ಬೋದು?
ಅವ್ರ KKR ಹೆಂಗೆ ಅಂತಂದ್ರೆ ಅವ್ರಿಗೆ ಇವರೇ ಒಂದು ಸ್ಟ್ರಾಂಗ್ ಪ್ಲೇಯರ್ನೇ ಕಳಿಸ್ಬೇಕು ಆಮೇಲೆ ಹಿಂಗೆ ಅಂತ ಏನೂ ಇಲ್ಲ. ಅಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸು ಇದ್ದಾರೆ, ಅವ್ರಿಗೊಂದು ಲೆಕ್ಕಾಚಾರ ಇದೆ, ಯಾರು ಎಷ್ಟೆಷ್ಟು ಕೆಪಾಸಿಟಿ ಇದೆ, ಎಷ್ಟೆಷ್ಟು ನಮ್ಗೆ ರನ್ಸ್ ಕೊಡ್ತಾರೆ ಅನ್ನೋದ್ರ ಕೆಪಾಸಿಟಿ ಮೇಲೆ ಅವ್ರಿಗೆ ಗೊತ್ತಿದೆ. ಸೊ ಅವರು ಅದನ್ನ ತಿಳ್ಕೊಂಡು ಆಡ್ತಿದ್ದಾರೆ ಅಂದಮೇಲೆ ಆರಾಮಾಗಿ ಒಂದು ಪ್ಲಾನಿಂಗ್ ಚೆನ್ನಾಗಿದೆ ಅವ್ರದ್ದು. ಧೋನಿ ಇರೋದು ಪ್ಲಸ್ ಪಾಯಿಂಟ್. ಯಾರು ಗೆಲ್ತಾರೆ ನನ್ನ ಪ್ರಕಾರ KKR ಅನ್ಸುತ್ತೆ. ಪಾಟೀಲ್ ನಿಮ್ಮ ಪ್ರಕಾರ? KKR. ಅದರಲ್ಲಿ ನಾನು ಪ್ಲಸ್ ಮೈನಸ್ ಅದನ್ನು ಹೇಳ್ತೀನಿ. ಯಾಕೆ KKR ಅಂತಂದರೆ CSK ಬಾಲಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ ನನಗೆ. ಪತಿರಾನ ಇಲ್ಲದೆ ಇರೋದು ಮತ್ತು ಮುಸ್ತಿಫಿಜರ್ ಇಲ್ಲದೆ ಇರೋದು. ಅವ್ರೇನಾದರೂ ಇವತ್ತು ಕಮ್ಬ್ಯಾಕ್ ಆದರೆ 50-50 ಚಾನ್ಸಸ್ ಎರಡಕ್ಕೂ ತಂಡಕ್ಕೂ ಕೂಡ. ಬಟ್ ನನಗನ್ಸಿದ ಮಟ್ಟಿಗೆ ಈಗಿನ ಬ್ಯಾಟಿಂಗ್ ವೈಭವ ನೋಡಿದರೆ, ಆಮೇಲೆ KKR ಇರುವಂಥ ಫಾರ್ಮ್ ನೋಡಿದರೆ, ಮತ್ತು ಸ್ಟಾರ್ಕ್ ಅವ್ರ ಕಮ್ಬ್ಯಾಕ್ ನೋಡಿದರೆ ಖಂಡಿತವಾಗ್ಲೂ ಯಾಕೋ CSK ಮೇಲೆ ಅತಿಕ್ರಮಣವನ್ನೇ ಮಾಡಿಬಿಡ್ತಾರೇನೋ ಅಥವಾ ಒಂದು ದೊಡ್ಡ ಗೆಲುವನ್ನು ಸಾಧಿಸ್ತಾರೇನೋ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ KKR ಇವತ್ತು ವಿನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನಿಂದ ರೈವಲ್ರಿ ಪಂದ್ಯ ನಡೀತಾ ಇದೆ, ಹಾಗಾಗಿ ರೋಚಕತೆ ಅಂತೂ ಇದ್ದೇ ಇರುತ್ತೆ. ಸೊ ಇವತ್ತು ಹೈ ವೋಲ್ಟೇಜ್ ಕದನ ಇರುತ್ತೆ, ಯಾರ ಕೈ ಮೇಲುಗೈ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಹಾಗಾಗಿ ಇವತ್ತು ಪಂದ್ಯ ಚೆನ್ನಾಗಿರುತ್ತೆ, ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.